ಧರ್ಮ ಪ್ರತಿ ವರ್ಷವೂ ನಮ್ಮೂರ ಜಾತ್ರೆಯಲ್ಲಿ ಏರ್ಪಡಿಸಿದ ಕುಸ್ತಿಯ ಸ್ಪರ್ಧೆಯಲ್ಲಿ ನನ್ನ ಮಗ ರಾಜೇಂದ್ರ ಸಿಂಹ ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದ. ಆದರೆ ಈ ವರ್ಷ ಆ ಬಡ ರೈತನಾದ ಧರ್ಮನ ಮಗ ರಾಮ ಪ್ರಥಮ ಸ್ಥಾನದಲ್ಲಿ ಬಂದು ಬೆಳ್ಳಿ ಕಡಗವನ್ನು ಗೆದ್ದಿದ್ದಾನೆ ಅಂದ್ರೆ ನಮ್ಮಂತ ಶ್ರೀಮಂತ ದೊರೆಗಳ ಮನೆತನಕ್ಕೆ ಅವಮಾನ. ಧರ್ಮ ನಿನ್ನ ಮಗನನ್ನು ನನ್ನ ಮಗನಿಗಿಂತ ಶಕ್ತಿಶಾಲಿಯಾಗಿ ಬೆಳೆಸಿದ್ದೀಯಾ ಮಗನೇ? ಬೆಳೆಸು ಬೆಳೆಸು. ಆ ಬೆಳೆದ ಪೈರವನ್ನು ಹೇಗೆ ಕತ್ತರಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ಶುರುವಾಯಿತು ರಾಮ ರಾವಣರ ಯುದ್ಧ. ಈ ಊರಲ್ಲಿ ನನ್ನ ಮಗನನ್ನು ನೋಡಿದರೆ, ನನ್ನನ್ನು ಕಂಡರೆ ಸುತ್ತು ಹೊತ್ತಲ್ಲಿ ಗಡಗಡ 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 ಅಂತ ನಡುಗುತ್ತಿರಬೇಕು. ಹಾಗೆ ಬೆಳೆಸುತ್ತೇನೆ. ಇನ್ನು ಮೇಲೆ ಅದೇ ಕುಸ್ತಿಯ ಸ್ಪರ್ಧೆಯಲ್ಲಿ ನನ್ನ ಮಗನನ್ನು ಸೋಲಿಸಲಿ. ಆಗ ತಿಳಿತಿದೆ ಅವನ ಗಂಡು ಸ್ಥಳ ಶೌರ್ಯ. ಈ ಶ್ರೀಮಂತರ ವಂಶದ ಕುಡಿ ಹೇಗಿದೆ ಎಂದು. ರಾಮ, ಈಗ ನಿನ್ನ ಶಕ್ತಿ ಮುಂದುವರಿಸುತ್ತಾ ಹೋದರೆ ನಿನ್ನ ಮನೆತನವನ್ನು ಸರ್ವನಾಶವನ್ನು ಮಾಡದೆ ನಾನು ಹೋದರೆ ನನ್ನ ಹೆಸರು ಕರೆನಾಗ ಶರ್ಪ. ಈ ರಾಜಾದಿರಾಜವರ್ಮನೆಲ್ಲ ಅಪ್ಪ, ನಮ್ಮೂರ ಜಾತ್ರೆಯಲ್ಲಿ ಏರ್ಪಡಿಸಿದ ಕುಸ್ತಿ ಸ್ಪರ್ಧೆಯಲ್ಲಿ ಆ ಧರ್ಮನ ಮಗ ರಾಮ ಪ್ರಥಮ ಸ್ಥಾನದಲ್ಲಿ ಬಂದು ಬೆಳ್ಳಿ ಕಡಗವನ್ನು ಗೆದ್ದು ರಚ್ಚಿಗೆ ಎಬ್ಬಿಸಿದ್ದಾನೆ. ಪರಕುನ್ನಿ, ಇದುವರೆಗೆ ನಮ್ಮೂರಲ್ಲಿ ನನ್ನನ್ನು ಬಿಟ್ಟು ಯಾರು ಶಕ್ತಿ ಪ್ರದರ್ಶನ ಮಾಡಿರಲಿಲ್ಲ. ಆದರೆ ಆ ರಾಮ ತನ್ನ ಶಕ್ತಿ ತೋರಿಸಿದ್ದಾನೆಂದರೆ
ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನನ್ನ ರೋಮ ರೋಮಗಳಲ್ಲಿ ಪುಟಿದೇಳುತ್ತಿದೆ ನನ್ನ ಸೇಡಿನ ಚೋಲೆ. ರಾಜೇಂದ್ರ ಸಿಂಹ, ನೀನು ಹೇಳುವುದು ಸರಿಯಾಗಿದೆ. ಆದರೆ ಇನ್ನು ಮುಂದೆ ನಿನ್ನ ಕೈಯಲ್ಲೇ ಸೋತು ಅವನ ಮಣ್ಣು ಮುಕ್ಕಬೇಕು. ಅಲ್ಲಿವರೆಗೆ ನಿನಗೆ ಸಮಾಧಾನವಿಲ್ಲ ರಾಜೇಂದ್ರ, ಸಮಾಧಾನವಿಲ್ಲ. ಸಮಾಧಾನ? ಅಪ್ಪ, ನೀನು ನನಗೆ ಹೇಗೆ ಸಮಾಧಾನ ಮಾಡಿದರೂ ನನಗೆ ಸಮಾಧಾನವೇ ಇಲ್ಲಪ್ಪ. ನನ್ನ ರಕ್ತ ಕುದಿಯುತ್ತಿದೆ, ನನ್ನ ನರನಾಡಿಗಳು ಹೇಳುತ್ತಿವೆ ಆ ರಾಮನನ್ನು ಕೆಣಕೋ ಎಂದು. ರಾಜೇಂದ್ರ ಸಿಂಹ, ಕೂಲ್ ಡೌನ್ ರಾಜೇಂದ್ರ, ಕೂಲ್ ಡೌನ್. ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ವಿನ ಆ ರಾಮನ ತಂದೆ ಶಿವಣ್ಣ ಬಹಳ ಸಮಾಧಾನ ಗುಣದವನು. ಅವನನ್ನು ನಮ್ಮ ಕೋಟೆಗೆ ಕರೆಸಿ ಅವನಿಗೆ ಉಪಾಯದಿಂದ ತಿಳಿಸೋಣ. ಅದಕ್ಕೂ ಅವನು ಮುಂದಕ್ಕೆ ಸರದರ ಸರಿ. ಆ ರಾಮ ಇಲ್ಲದ ಸಮಯವನ್ನು ನೋಡಿ ಅವರ ಮನೆಗೆ ಹೋಗಿ ಆ ಧರ್ಮನ ಹೆಂಡತಿಗೆ ತಿಳಿ ಹೇಳೋಣ. ಅದಕ್ಕೂ ಅವರು ಮನದರು ಸರಿ. ಇಲ್ಲವಾದರೆ ಇದ್ದೇದಿಯಲ್ಲ ದಂಡಂ ದಶೆ ಗುಣಂ ಬಲೆ. ಎಂದರಾಯ್ತು ಅಪ್ಪ, ಆ ಬಡವರು ಅಷ್ಟು ಸುಲಭವಾಗಿ ಬಗ್ಗುವರಲ್ಲಪ್ಪ. ಮೇಲಾಗಿ ಆ ರಾಮ ಪದವೀಧರನಾದರೂ ಏಕೆ ವ್ಯವಸಾಯದಲ್ಲಿ ನಿವೃತ್ತನಾಗಿದ್ದನು ನನಗೆ ಗೊತ್ತಿಲ್ಲ. ಅವನ ಅಣ್ಣ IPS ಅಧಿಕಾರಿ. ಕಾನೂನೆಂಬ ಶಬ್ದ ಅವರಲ್ಲಿ ಮನೆ ಮಾಡಿಬಿಟ್ಟಿದೆ. ಅದಕ್ಕಾಗಿ ಅವರು ಅಹಂಕಾರದಿಂದ ಮೆರೆದಿದ್ದಾರೆ. ಹೇಗಾದರೂ ಮಾಡಿ ನಾವು ಹೇಳಿದ ಹಾಗೆ ಕೇಳೋ ತರ ಮಾಡಬೇಕಪ್ಪ, ಮಾಡಲೇಬೇಕು. ಕಾನೂನು? ರಾಜೇಂದ್ರ ಸಿಂಹ, ಕಾನೂನು ಎಂದರೆ ನಮ್ಮಂತರ ಕೈಯಲ್ಲಿ ಸಿಕ್ಕು ವಿಲವಿಲವೆಲ್ಲ ಒದ್ದಾಡ್ತಿರುವಾಗ ಈ ನಮ್ಮ ಜಿಲ್ಲೆಯಲ್ಲಿ ಬರೀ ನನ್ನ ಹೆಸರನ್ನು ಕೇಳಿದ್ರೆ ಸಾಕು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಗಡಗಡ 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 ನಡುಗುತ್ತಿರುವಾಗ ಅಂಥದ್ರಲ್ಲಿ ಆ ನನ್ನ ಮಕ್ಕಳು ನಮಗೆ ಯಾವ ಲೆಕ್ಕ? ಹೌದಪ್ಪ, ಹೌದು. ಈ ಊರಲ್ಲಿ ಬಡ ಅಧಿಕಾರಿಗಳು ನಮ್ಮ ದರ್ಪಕ್ಕೆ ಸಿಕ್ಕು ಒದ್ದಾಡುತ್ತಿರುವಾಗ ನಮಗೆದುರಾಗಿ ನನ್ನೊಡನೆ ವೈರತ್ವ ಬೆಳೆಸಿದನ ಆ ಬಡ ಅಧಿಕಾರಿ ರಾಮ ನನಗೆ ಅವಮಾನ ಮಾಡಿದ ಸೇಡು ನನ್ನ ಹೃದಯದಲ್ಲಿ ಜ್ವಾಲಾಮುಖಿಯಂತೆ ಕಥಕಥನೆ ಕುದಿಯುತ್ತಿದೆ. ಅಪ್ಪ, ಆ ರಾಮ ಅದೇ ರೀತಿ ನಡೆಯುತ್ತೆ. ಆದರೆ ಈ ಬೆಟ್ಟದ ಹುಲಿಯನ್ನು ತಡೆಯಿ, ಉಳಿದವರಿಲ್ಲ ಈ ಸಮಾಜದಲ್ಲಿ. ರಾಜೇಂದ್ರ ಸಿಂಹ, ಎದುರು ನಿಂತ ವೈರಿಗಳನ್ನು ಎದುರಿಸುವಷ್ಟು ಶಕ್ತಿ ಇರಬೇಕು, ಶಕ್ತಿ ಇರಬೇಕು. ಅಂದ್ರೆ ಆವು ಬದುಕಬೇಕಾದ್ರೆ ಅದನ್ನು ಬಡಿಬೇಕು. ತಿಳ್ಕರೆ ಅಂದರೆ ನಿನ್ನ ಮಾತಿನ ಅರ್ಥ ರಾಮನ ನಡುವೆ ನಮ್ಮ ನಡುವೆ ದ್ವೇಷದ ಬೆಂಕಿ ಹತ್ತಿ ಉರಿಯುತ್ತಿರುವಾಗ ಅದಕ್ಕೆ ಈ ಊರಲ್ಲಿ ಬಡಾಧಿಕಾರಿಯಾದ ರಾಮ ನಮಗೆ ಎದುರಾಗಿ ನಿಂತಿದ್ದಾನೆ ಎಂದರೆ ಆ ಬೆಂಕಿ ನಂದಬೇಕಾದರೆ ನಾನು ಯಾರ ಮನೆಯನ್ನಾದರೂ ಮುರಿಯಬೇಕಾ? ಇಲ್ಲ, ಈ ಊರಲ್ಲಿ ಎದುಬ್ಬಿಸಿ ಮಾತನಾಡುತ್ತಿರುವ ಆ ರಾಮನ ಮನೆತನವನ್ನು ನಿರ್ವಂಶ ಮಾಡಬೇಕಾ? ಇಲ್ಲ,
ಯಾರ ಕುತ್ತಿಗೆಯನ್ನಾದ್ರೂ ಕತ್ತರಿಸಬೇಕಾ? ಹೇಳಪ್ಪ, ಏನು ಏನು ಮಾಡಬೇಕು ನಿಮ್ಮ ಮಗ ರಾಜೇಂದ್ರ ಸಿಂಹ? ಭಲೆ ಮಗನೇ ಭಲೆ. ನಮ್ಮಂತ ಶ್ರೀಮಂತರ ದೊರೆಗಳ ಮನೆತನಕ್ಕೆ ಹುಟ್ಟಬೇಕಿತ್ತು ನಿನ್ನಂತ ಒಂದು ರತ್ನ. ಈಗ ನನ್ನ ಜೀವನ ಸಾರ್ಥಕವಾಯಿತು. ಲೇ ಮಗನ ಧರ್ಮ, ನಿನ್ನ ಮಗನನ್ನು ಮುಂದೆ ಬಿಟ್ಟು ನಮ್ಮ ಮೇಲೆ ದ್ವೇಷ ಸಾಧಿಸುತ್ತಿರುವೇನಲೇ ನನ್ನ ಮಗನೇ. ಇನ್ನು ಮೇಲೆ ನೋಡ್ತಾ ಇರು ಈ ರಾಜಾದಿರಾಜವರ್ಮನ ರುದ್ರ ತಾಂಡವ. ಅಪ್ಪ, ನನ್ನಂತವರಿಗೆ ವಯಸ್ಸಾದ ಆ ಧರ್ಮನ ಮೇಲೆ ಕಾಳಗವೇ? ಬರೀ ನಾನು ಕಣ್ಣು ಬಿಟ್ಟರೆ ಸಾಕು, ಆ ಧರ್ಮ ಸತ್ತು ಸ್ವರ್ಗದಲ್ಲಿರ್ತಾನೆ. ಏನಿದ್ದರೂ ನನ್ನ ಎದುರಾಳಿ ಆ ರಾಮ. ಅವನನ್ನು ಬೇಟೆಯಾಡುವುದೇ ಈ ರಣ ಬೇಟೆಗಾರನ ಛಲ. ರಾಜೇಂದ್ರ ಸಿಂಹ, ನೀನು ಹೇಳುವುದು ಸರಿಯಾಗಿದೆ. ಆದರೆ ಹೇಗಾದರೂ ಮಾಡಿ ಬಾಂಬೆದಲ್ಲಿರುವ ನಿನ್ನ ಮಾವ ರಾವಣ ಸಿಂಹನಿಗೆ ಫೋನ್ ಮಾಡಿ ಬರಲು ಹೇಳು. ಆ ಹುಲಿಜಿನ್ನ ಜೊತೆ ಇದ್ದರೆ ಹತ್ತಾಳಿನ ಶಕ್ತಿ ಬಂದಂತಾಗುತ್ತದೆ. ಆಮೇಲೆ ಈ ಊರಷ್ಟೇ ಅಲ್ಲ, ಸುತ್ತು ಹತ್ತಾಳನ್ನ ಗಡಗಡ ಗಡಗಡ ಅಂತ ನಡೆಸಬಹುದು ನಾವು. ಏನಂತೀಯ? ಅಪ್ಪ, ನನ್ನ ತಂಗಿ ಸೌಂದರ್ಯ ಈಗಾದರೂ ಅಲ್ಲೇ ಓದ್ತಾ ಇದ್ದಾಳೆ. ಅವಳಿಗೆ ಹೇಳಿದರಾಯ್ತು, ಅವಳೇ ಮಾವನನ್ನು ಕರೆದುಕೊಂಡು ಬರುತ್ತಾಳೆ. ಆಯ್ತು, ನೀನು ನಮ್ಮ ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರ್ತೇನೆ. ಆಯ್ತಪ್ಪಾಜಿ, ನಾನು ಬರುತ್ತೇನೆ. ನಾನಾರು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ಈ ದಶಕಂಠ ರಾವಣ. ದಂಡುದಾಳಿಗಳಿಗೆ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡ ಈ ಪ್ರಚಂಡ ರಾವಣ. ಸಮಯಕ್ಕೆ ತಕ್ಕಂತೆ ಯಾವುದೇ ರೂಪಕ್ಕೆ ಬದಲಾಗಬಲ್ಲ ಈ ರಾವಣ ಸಿಂಹ.
ಇಷ್ಟೆಲ್ಲ ಇದ್ದರೂ ಪೇಟೆಗೆಂದು ಬಂದೆ ತನ್ನ ಅಕ್ಕ ಭಾಗ್ಯಲಕ್ಷ್ಮಿಯನ್ನು ಅಪಹರಿಸಿ ತಂದು ನನ್ನ ಕುಟುಂಬವನ್ನೇ ಮಣ್ಣು ಪಾಲು ಮಾಡಿದ ಆ ನಿನ್ನ ಕುಟುಂಬಕ್ಕೆ ಬೆಂಕಿ ಹಚ್ಚಿ ನನ್ನ ಸೇಡಿನ ರೋಷಾಗ್ನಿಯಿಂದ ನಿನ್ನನ್ನು ಅಗ್ನಿಗೆ ಆಹುತಿ ಕೊಡಲಿಲ್ಲ. ನನ್ನ ಹೆಸರು ರಾಯಗಢದ ರಾವ್ ಬಹದ್ದೂರ್, ರಾವಣ ಸಿಂಹನೇ ಅಲ್ಲ. ಅಯ್ಯೋ! ರಾಜ್ಯವರ್ಮ, ನನ್ನ ಅಕ್ಕನನ್ನು ಹೇಗೆ ಅಪಹರಿಸಿ ತಂದೆಯೋ ಅದೇ ರೀತಿ ಚಂದುಳ್ಳ ಚೆಲುವೆ ನಿನ್ನ ಮಗಳ ಸೌಂದರ್ಯ. ಅವಳನ್ನು ನಾನು ಅಪಹರಿಸಿ ತಂದು ನಿನ್ನ ಅಂತಸ್ತಿಗೆ ಅಂತ ಹೇಳಿ ನನ್ನ ಸೇಡನ್ನು ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಛಲಗಾರ ಛಲದಂಕ ವೀರ ರಾವಣ ಸಿಂಹನೇ ಅಲ್ಲ. ಹಾಯ್ ಮಾವ, ಇದೇನಿದು ತುಂಬಾ ರೋಮಾಂಚನದಲ್ಲಿದ್ದಂತೆ ಕಾಣುತ್ತದೆ. ಹಾಗೇನಿಲ್ಲ ಬಾ ಸೌಂದರ್ಯ, ಹಾಗೆ ನಿಮ್ಮ ತೋಟದ ಕಡೆ ಹೊರಟಿದ್ದೆ. ಮಧ್ಯದಲ್ಲಿ ಈ ಕಾಡಿನ ಸೌಂದರ್ಯ ನೋಡುತ್ತಾ ನಿಂತುಕೊಂಡೆ. ಹೌದು, ನೀನೇನಿಲ್ಲಿ? ಮನೆಯಲ್ಲಿ ಕುಳಿತುಕೊಂಡು ತುಂಬಾನೇ ಬೇಜಾರಾಗಿತ್ತು, ಅದಕ್ಕಾಗಿ ವಾಯು ವಿಹಾರಕ್ಕೆಂದು ಬಂದೆ. ಮಾವ, ನಿಮಗೆ ಸೌಂದರ್ಯ ಅಂದ್ರೆ ಅಷ್ಟೊಂದು ಇಷ್ಟನಾ? ನಿನ್ನಂಥ ಬೆಡಗಿಯನ್ನು ನೋಡಿದರೆ ನಿನ್ನ ಸೌಂದರ್ಯವೂ ಇಷ್ಟ. ಆ ಸೌಂದರ್ಯ ನನಗಷ್ಟೇ ಯಾಕೆ, ಈ ಭೂತಾಯಿಯ ಪುಣ್ಯದ ಮಣ್ಣಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಸೌಂದರ್ಯ ಅತ್ಯವಶ್ಯಕ. ಹಾಗಾದ್ರೆ ಈ ಭೂತಾಯಿಯ ಪ್ರಕೃತಿಯನ್ನು ಪ್ರೀತಿಸುವ ಹೆಣ್ಣನ್ನು ಪೂಜಿಸುತ್ತಾರೆ ಎಂದು ಕವಿಗಳು ಕಲ್ಪಿಸುವುದಿಲ್ಲವೇ? ಸೌಂದರ್ಯ, ಭೂತಾಯಿಯ ಪ್ರಕೃತಿಯನ್ನು ಪ್ರೀತಿಸುತ್ತಾರೆ ನಿಜ, ಆದರೆ ಹೆಣ್ಣಿನ ಮರ್ಮವನ್ನು ಅರಿತವರ್ಯಾರಿಲ್ಲ ಈ ಸಮಾಜದಲ್ಲಿ. ಹಾಗಾದ್ರೆ ಮಾವ, ಈ ಹೆಣ್ಣಿನ ಸೌಂದರ್ಯಕ್ಕೆ ಮನಸ್ಸೋತು ಬೆರೆತು ಆಶಾ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕೆಂಬ ಬಯಕೆ ನಿಮಗಿಲ್ಲವೇ? ಸೌಂದರ್ಯ, ಆಸೆ ಬೇಕಾದಷ್ಟು ಅಚಲವಾಗಿದೆ, ಬಟ್ ನನ್ನ ಆಸೆಯನ್ನು ಈಡೇರಿಸುವ ಹೃದಯವೆಂಬ ಗರ್ಭಗುಡಿಗೆ ಒಂದು ಸುಂದರವಾದ ಹೆಣ್ಣಿನ ಆಶಯ ಬೇಕಲ್ಲವೇ? ಅಂದ್ರೆ ನಿಮ್ಮ ಮಾತಿನ ಅರ್ಥ, ನಿಮ್ಮ ಹೃದಯದ ಗರ್ಭದ ಗುಡಿಯಲ್ಲಿ ಇಲ್ಲಿವರೆಗೂ ಯಾವುದೇ ಹೆಣ್ಣಿನ ಪ್ರವೇಶ ಆಗಿಲ್ಲ ಎನ್ನಬಹುದೇ? ಸೌಂದರ್ಯ, ಆ ದೇವತೆ ಪ್ರವೇಶವಾಗಿದ್ದರೆ ನಾನೇಕೆ ಏಕಾಂಗಿಯಾಗಿ ಈ ಪ್ರಕೃತಿಯ ಮಡಿಲಲ್ಲಿ ಬೇಡಿಕೊಳ್ಳುತ್ತಾ ಇದ್ದೆ? ಹಾಗಾದ್ರೆ ಮಾವ, ಆ ದೇವತೆ ಸ್ಥಾನನ ನಾನು ತುಂಬಬಹುದೇ? ಸೌಂದರ್ಯ, ಆ ಸ್ಥಾನ ತುಂಬುವುದಕ್ಕಾಗಿಯೇ ನಿಮ್ಮ ಮನೆಗೆ ಕಾಲಿಟ್ಟಿದ್ದೇನೆ. ಹಾ ಸೌಂದರ್ಯ, ಆ ಸ್ಥಾನ ತುಂಬುವ ಹಂಬಲ ನಿನಗಿರಬಹುದು, ಆದರೆ ಇದಕ್ಕೆ ನಿಮ್ಮ ತಂದೆಯವರು ಒಪ್ಪದಿದ್ದರೆ? ಒಪ್ಪದಿದ್ರಿ
ಮಗಳು ಎಂಬ ಕರುಳ ಬಳಿಯನ್ನು ಕಿತ್ತು ಬಿಸಾಕಿ ನಾ ನಿಮ್ಮ ಜೊತೆ ಬಂದು ಬಿಡ್ತೀನಿ. ಆ ಧೈರ್ಯ ನಿನ್ನಲ್ಲಿದೆ ಎಂದರೆ ನನಗೇನು ಅಭ್ಯಂತರವಿಲ್ಲ ಸೌಂದರ್ಯ. ಹಾ ಮಾವ, ನಾವಿಬ್ಬರೀಗ ಮೊದಲು ಪ್ರೀತಿಯಲ್ಲಿ ದಿನ ಕಳೆಯೋಣ, ಆಮೇಲೆ ಮದುವೆ ಬಗ್ಗೆ ಆಲೋಚನೆ ಮಾಡಿದ್ರೆ ಆಯ್ತು. ಹಾಗೆ ಆಗಲಿ ನನ್ನ ಚಿನ್ನ, ನೀನು ಡಿಸೈಡ್ ಮಾಡಿದ ಮೇಲೆ ಮುಗಿದೇ ಹೋಯ್ತು. ಹಾಗಾದ್ರೆ ನಾವಿಬ್ಬರು ಸಿರಿ ಪ್ರೀತಿಯ ಶೃಂಗಾರದಲ್ಲಿ ರಸದೌತಣದಲ್ಲಿ ತೇಲಾಡಲವೇ ಮಾವ. ಹಾಗೆ ಆಗಲಿ ನನ್ನ ಹೃದಯ ದೇವತೆ. ಆಯ್ತು ಸೌಂದರ್ಯ, ಬಂದು ತುಂಬ ಹೊತ್ತಾಯ್ತು, ಹೊರಡೋಣವೇ? ಆಯ್ತು ರಾಜ, ನಡೆಯಿರಿ ಹೋಗೋಣ.